ದೊಡ್ಡಮನೆ ಯುವರತ್ನನ ಮೆರವಣಿಗೆಗೆ ಅಭಿಮಾನಿ ದೇವರುಗಳು ರೆಡಿಯಾಗಿದ್ದಾರೆ. ನಾಳೆ ಪುನೀತ ಪರ್ವಕ್ಕೆ PRK ಪ್ರೊಡಕ್ಷನ್ ರೆಡಿಯಾಗಿದೆ. ಪುನೀತ ಪರ್ವದ ವಿಶೇಷತೆ ಏನು, ಯಾರೆಲ್ಲ ಬರ್ತಿದ್ದಾರೆ ನೋಡೋಣ. ಅಪ್ಪು ಅಭಿನಯದ ಸಾಕ್ಷ್ಯಚಿತ್ರ ಗಂಧದ ಗುಡಿ ಸಿನಿಮಾ ರೂಪದಲ್ಲಿ ಅಕ್ಟೋಬರ್ 28ಕ್ಕೆ ರಿಲೀಸ್ ಆಗ್ತಿದೆ. ಬೆಳ್ಳಿ ಪರದೆ ಮೇಲೆ ಇದು ಅಪ್ಪು ಪಾಲಿನ ಕೊನೆ ಸಿನಿಮಾ. ಹೀಗಾಗಿ ಅಭಿಮಾನಿಗಳಿಗಾಗಿ ದೊಡ್ಡಮನೆ ಕುಟುಂಬ ನಾಳೆ ಪುನೀತ ಪರ್ವ ಹೆಸರಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿದೆ. ಪುನೀತ ಪರ್ವ ಅಂತ ಏನಂದ್ರೆ, ಪುನೀತ ಪರ್ವ ಅಂದ್ರೆ ಒಂದು ಎರಾ, ಅಂದ್ರೆ ಇಂಥ ಒಬ್ಬ ಮಹಾನ್ ಪುರುಷ ಬದುಕಿ ಬಾಳಿ ಮತ್ತು ಸಮಾಜಕ್ಕೆ ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಕಾಲಘಟ್ಟನೆ ಈ ಪುನೀತ ಪರ್ವ. ಈ ಪುನೀತ ಪರ್ವದಲ್ಲಿ ಇಡೀ ಚಿತ್ರರಂಗ, ಸರ್ಕಾರ, ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಎಲ್ಲರೂ ಬರ್ತಿದ್ದಾರೆ. ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಂಗಳೂರು ಅರಮನೆ ಮೈದಾನದ 5 ಎಕರೆ ಜಾಗದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಅರಮನೆ ಮೈದಾನದ ಸುತ್ತ 30ಕ್ಕೂ ಹೆಚ್ಚು ಕಟೌಟ್ ಹಾಕಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ AR ರೆಹಮಾನ್ ಟೀಮ್ ಸೌಂಡಿಂಗ್ ರೆಡಿ ಮಾಡಿದೆ. 5000 ಚದರ ಅಡಿಯಲ್ಲಿ ವೇದಿಕೆ ಸಿದ್ಧವಾಗಿದ್ದು 250 ಕಲರ್ಫುಲ್ ಲೈಟ್ಗಳಿಂದ ಸಿಂಗಾರವಾಗಿದೆ. ನಾಳೆ ಖ್ಯಾತ ನಟ ಪ್ರಭುದೇವ ಹಾಗೂ ಶಿವರಾಜ್ ಕುಮಾರ್ ಅಪ್ಪು ನೆನಪಲ್ಲಿ ಭರ್ಜರಿ ಡಾನ್ಸ್ ಕೂಡ ಮಾಡ್ತಾರೆ. ಹೀಗಾಗಿನೇ ಖುದ್ದು ಅಶ್ವಿನಿ, ರಾಘಣ್ಣ, ವಿನಯ್ ರಾಜ್ ಸೇರಿದಂತೆ ಹಲವರು ಪರಿಶೀಲಿಸಿದ್ರು. ಅಭಿಮಾನಿ ದೇವರುಗಳಿಗೂ ಫ್ರೀ ಎಂಟ್ರಿ ಇದೆ, ಪಾಸು ಇದೆಲ್ಲ ಎಂಥದ್ದು ಇಲ್ಲ. ಎಲ್ಲರೂ ಬಂದು ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮನ ನೀವು ಅದ್ದೂರಿಯಾಗಿ ನೋಡಬಹುದು. ಯಾರಿಗೂ ಯಾವುದು ಪಾಸ್ ಅನ್ನೋದೇನಿಲ್ಲ. ಅಪ್ಪ ಮಾಮ ಅವರ ನೆಚ್ಚಿನ ಗೀತೆಗಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ಗಳಿರುತ್ತೆ, ಹಾಡಾಡ್ತಾರೆ. ಪುನೀತ ಪರ್ವ ಕಾರ್ಯಕ್ರಮವನ್ನು ರಮೇಶ್ ಅರವಿಂದ್, ಅನುಶ್ರೀ ನಿರೂಪಣೆ ಮಾಡ್ತಾರೆ. ಈಗಾಗಲೇ ಖ್ಯಾತ ನಟ ಕಮಲ್ ಹಾಸನ್, ಸೂರ್ಯ, ಚಿರಂಜೀವಿ, ನಾಗಾರ್ಜುನ, ಯಶ್, ರಮ್ಯಾ, ಧ್ರುವ ಸರ್ಜಾ, ಪ್ರಭುದೇವ, ದುನಿಯಾ ವಿಜಿ ಸೇರಿದಂತೆ ಅನೇಕರಿಗೆ ಆಹ್ವಾನ ಹೋಗಿದ್ದು ಎಲ್ಲರೂ ನಾಳೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಿದ್ದು ಭದ್ರತೆ ಒದಗಿಸಲಾಗಿದೆ. ಒಂದು ಕಾರ್ಯಕ್ರಮ ನಡೀತಿದೆ. ಆ ಕಾರ್ಯಕ್ರಮಕ್ಕೆ ಸುಮಾರು 3 DCP, 14 ACPಗಳು, 60 ಇನ್ಸ್ಪೆಕ್ಟರ್, 180 PSIಗಳು ಹಾಗೂ 1400 ಜನ ಮೆನ್ನನ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಗಣ್ಯ ವ್ಯಕ್ತಿಗಳೆಲ್ಲ ಬರೋದ್ರಿಂದ ಇಲ್ಲಿ ಹೆಚ್ಚಿನ ಭದ್ರತೆ ಕೈಗೊಂಡಿದ್ದೀವಿ. ನವೆಂಬರ್ 1ಕ್ಕೆ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡುವುದಾಗಿಯೂ ಸಿಎಂ ಬೊಮ್ಮಾಯಿ ಘೋಷಿಸಿದ್ರು. ಅವರು ಸದಾಕಾಲ ಯುವ ಜನತೆಯನ್ನ ಪ್ರೇರಣೆ ಮಾಡಿಕೊಂಡು ಬಂದಿದ್ದಾರೆ. ಅವರ ಹೆಸರು ಚಿರಸ್ಥಾಯಿ ಆಗಬೇಕು ಮತ್ತು ಅವರ ಪ್ರೇರಣೆ ಸದಾಕಾಲ ಇರಬೇಕನ್ನುವಂಥ ಇಚ್ಛೆಯಿಂದ ಅವರಿಗೆ ಈ ಪುರಸ್ಕಾರವನ್ನು ಪ್ರದಾನ ಮಾಡ್ತಾ ಇದ್ದೇವೆ. ನಾಳೆ ಸಂಜೆ 6:30ರಿಂದ ರಾತ್ರಿ 10 ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬನ್ನಿ ಅಂತ ದೊಡ್ಡಮನೆ ಕುಟುಂಬ ಅಭಿಮಾನಿಗಳನ್ನ ಆಹ್ವಾನಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.